ಇದಕ್ಕೀಗ ನೀರು ಹಾಕಿ ಓವರ್ನೈಟ್ ನೆನೆ ಹಾಕ್ತೇನೆ. ನಾಳೆ ಬೆಳಿಗ್ಗೆಗೆ ಪಂಚರಂಗಿ ಬೀಜ ಅಂತ ಹೇಳ್ತಾರೆ ಇದನ್ನು. ನೋಡಿ, ದಿನ ನೆನೆಸಿಟ್ಟ ಪಂಚರಂಗಿ ಬೀಜವನ್ನು ಈಗ ಕುಕ್ಕರಲ್ಲಿ ಹಾಕಿದ್ದೇನೆ. ಇದಕ್ಕೆ ಸುವರ್ಣಗಡ್ಡೆ ನೋಡಿ ಪೀಸ್ ಮಾಡಿಟ್ಟಿದ್ದೇನೆ, ಅದನ್ನು ಹಾಕ್ತೇನೆ. ಮತ್ತು 2 ಅಂಬಡೆಯನ್ನು ಹಾಕಿದ್ದೇನೆ ಇದೆಯಲ್ಲ. ಮತ್ತು ಹಲಸಿನ ಬೀಜ ಬೀಜವನ್ನು ಸರಿ ಗುದ್ದಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಒಂದು 2 ರಿಂದ 3 ವಿಸಿಲ್ ಬರಬೇಕಿದೆ ಕುಕ್ಕರಿಗೆ. ಮತ್ತು ಮಸಾಲೆಗೆ ತೆಂಗಿನ ತುರಿ, ಹುರಿದಿಟ್ಟ ಮೆಣಸು, ಗಿಡ್ಡದು ಮತ್ತು ಇದು ಮಿಕ್ಸ್. ಹುಳಿ ಬೇಡ, ಹುಳಿ ಅಂದರೆ ಅಂಬಡೆ ಹಾಕಿದ್ದೇನೆ. ಇದನ್ನು ನಯವಾಗಿ ಕಡಿದು ತರಬೇಕೀಗ. 3 ರಿಂದ 4 ವಿಸಿಲ್ ಬಂತು. ಈಗ ಬೆಂತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮಸಾಲೆಯನ್ನು ಇಷ್ಟು ನುಣ್ಣಗೆ ರುಬ್ಬಿದ್ದೇನೆ. ಸ್ವಲ್ಪ ಕುದಿ ಬರಬೇಕಿದೆ. ಕುದಿ ಬಂದ ನಂತರ ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಕುದಿ ಬರ್ತಾ ಇದೆ. ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಗುದ್ದಿದ್ದೇನೆ. ಬೆಳ್ಳುಳ್ಳಿಗೆ 2 ಸ್ಪೂನ್ ತೆಂಗಿನೆಣ್ಣೆ, ಇಷ್ಟು ಕೆಂಪಗೆ ಬೆಳ್ಳುಳ್ಳಿ ಆದರೆ ಸಾಕು. ಈಗ ನೋಡಿ, ಒಗ್ಗರಣೆ ಹಾಕಬೇಕು ಪದಾರ್ಥ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಫ್ರೆಂಡ್ಸ್.